ಹಾಯ್, ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಾ ಇರೋದು. ಇದು ಬಂದು ಹಳೇಬೂದ್ನೂರು, ಮಂಡ್ಯ ಡಿಸ್ಟಿಕ್ ಹಳೇಬೂದ್ನೂರಲ್ಲಿ 19 ವರ್ಷಕ್ಕೊಂದ್ಸರಿ ಮಾಡ್ತಿರೋ ಮಾರಿ ಹಬ್ಬದ ವಿಡಿಯೋ. ಹಬ್ಬ ಹೇಗಿತ್ತು ಅಂತ ನೀವೇ ನೋಡಿ ಎಂಜಾಯ್ ಮಾಡಿ. ಸಕ್ಕರೆ ಸಂದೀಪ ಅಂದ್ರೆ ಇವನೇ ನೋಡಿ. ನೋಡಿ ಫ್ರೆಂಡ್ಸ್, ಹಾಲು ಕುಡಿಕೆ ಎಷ್ಟು ಒದ್ದಾಡ್ತಾಳೆ ಇವಳು. ಹೊಡಿರಿ ಫ್ರೆಂಡ್ಸ್. ಅಳಿಸು ಅಳಿಸು. ಏಯ್ ಕೈ 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 ಕೈ. ಓಹೋ, ಇಳಿಸು ಕೈ, ಇಳಿಸು ಕೈ. ಯಾರಿಗೆ ಹೇಗೆ ಡಬ್ಬೆ ಸಿಪಿ ಸಿಪಿ. ಕ್ವಾರ್ಟರ್ ಗಿಟ್ರ್ ಹಾಕತ್ತಾ ಇದ್ದೇನೆ ನೋಡೋಣ. ಅಲ್ಲಿ ಹೋಗುದಿದ್ರು ಕುಡಿಯಲ್ಲ ಅವನು. 1 ಕಿಲೋಮೀಟರ್ ನಮ್ಮ ಮನೆ ಪಕ್ಕದಲ್ಲಿ ಹಾಕರೆ ನಿಮ್ಗೆ ಯಾವ್ದು ಬೇಕು ಎಣ್ಣೆ?
ಕುಡಿಯಲ್ಲ ಬಾಣ ಸುಮ್ಮನೆ. ಮನೆ ಪಕ್ಕದ ಅಂಗಡಿ ಐತಲ್ಲ, ಅದನ್ನೇ ಎಣ್ಣೆ ಐತೆ. ನಿನ್ ಫಂಕ್ಷನ್ ಇಲ್ಲ, ಅದನ್ನ ಫಂಕ್ಷನ್ ಅಲ್ಲಿ ಅಡಿಗೆ ಮಾಡಿದ್ದು. ತನು ಫಂಕ್ಷನ್ ಅಲ್ಲಿ ನಿನ್ ಫಂಕ್ಷನ್ ಅಲ್ಲಿ ಅದ್ದೂರೇ ಮಾಡ್ದಕ್ಕ ನಾವ ಪಾಪ. ಅವ್ರ ಫಂಕ್ಷನ್ ಅಲ್ಲಿ ಲಿವರ್ ಕೊಡ್ತೀನಿ. ಬೆಂಕಿ ಹಾಕಿದ್ರು ಬೆಂಕಿ ಹಾಕಿದ್ರು ವಿಡಿಯೋ ಮಾಡ್ಕೋ ಆ ಕಡೆ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಗಂಡ ಹೆಂಡತಿ ಇಬ್ರು ಭಟ್ರ ಕೆಲ್ಸಕ್ಕೆ ಸೇರಿಸ್ಬಿಟ್ಟಿದೀವಿ. ಆಯ್ ಮಾಡ್ರೋ, ಏನ್ ಮಾಡ್ತಾ ಇದೀಯಣ್ಣ? ಮಾರಿಯಪ್ಪ, ಮಾರಿಯಪ್ಪ, ಹಳೆ ಬುದ್ಧೂರ ಗ್ರಾಮದಲ್ಲಿ ಮಾರಿಯಪ್ಪ. ಸಿಂಧುಗ್ ಮಾರಿಯಪ್ಪ ಏನೋ ಅನ್ಕೊಂಡೆ ನಾನು. ಓ, ಬೋಟಿಗೆ ಜವಳಂತೆ ಮಾಡಿದ್ದು. ಮನೆಗೆ 2 ಮರಿ. ಹಾ, ಮಂಡ್ಯ ಅಂದ್ರೆ ಬಾಡು, ಬಾಡು ಅಂದ್ರೆ ಮಂಡ್ಯ. ಏನ್ ಮಾಡೋದ? ಯಾಕೆ ಎಲ್ಲ ಇವನೇ ಮಾತಾಡ್ತಾನೆ, ನಾನೇನು ಮಾತಾಡ್ತೀನಿ. ಇವನೇ ಮಾತಾಡ್ತಾನೆ. ನಮ್ಮ ಅಣ್ಣನೇ ರೆಡಿ ಮಸಾಲೆ ಏನು ತರಲ್ಲ, ಅವನೇ ಓನಾಗೆ ರೆಡಿ ಮಾಡ್ತಾನೆ. ಅವನು ಯಾವತ್ತೂ ಕಬಾಬ್ಗಾಗ್ಲಿ ಚಿಕನ್ಗೆ ಏನಕ್ಕೂ ಅಂಗಡಿಯಿಂದ ಮಸಾಲೆ ಐಟಮ್ಸ್ ತರಿಸಲ್ಲ, ಅವನೇ ಓನಾಗಿ ರೆಡಿ ಮಾಡ್ತಾನೆ. ಹೋಮ್ ಮೇಡ್ ಕಬಾಬ್ ಪೌಡರ್ ಕೆಜಿ 400 ರೂಪಾಯಿ. ಯಾರಿಗಾದ್ರೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ನೀನು ಅದೇ ಬಿಸ್ನೆಸ್ ಮಾಡ್ಬೋದು ಕಣ್ಲಾ, ಯೂಟ್ಯೂಬ್ ಓಪನ್ ಮಾಡ್ಬೋದು ನಿಜವಾಗ್ಲೂ ಅಣ್ಣ. ಇದೆಲ್ಲ ಚಾಕ್ಲೇಟ್ಸ್ಗೆ ಮಸಾಲೆ ಆಡಿಸಿದವ್ರೆ. ಆಗಲೇ ಮೊಟ್ಟೆ ರೆಡಿ ಆಗೈತೆ. ಸಾಂಬಾರ್ ಅನ್ಸುತ್ತೆ, ಇದು ಸಾಂಬಾರ್, ಇದು ಇಲ್ಲಿದೆ ಸಾಂಬಾರ್. ಮಟನ್ ಸಾಂಬಾರ್ ರೆಡಿ ಆಗೈತೆ. ಘಮ ಗಮ್ ಅಂತೈತೆ. ಪುಟ್ಟಿ ಟಗ್ರನ ಕುಯ್ಯುವ ಅನ್ಕೊಂಡು ಟಗ್ರು ಪುಟ್ಟಿ ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಜಾಸ್ತಿ ಸ್ವಲ್ಪ ಮದ್ಯಪ್ರಿಯರು ಇರ್ತಾರಲ್ಲ, ಅವ್ರು ಬಂದು ತಟ್ಟೆಲ್ಲೇ ತೊಳೆದ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಆಚೆ ಕಡೆ ಎದ್ದೋಗೋಕ್ಕೂ ತಾಳ್ಮೆ ಇರಲ್ಲ, ಜಾಸ್ತಿ ಇದಿರಲ್ಲ. ಹಾಗಾಗಿ ನಾವೇ ಇವತ್ತಿನ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು. ಬೇಗ ಒಂದು 3 ಪೀಸು ಜಾಸ್ತಿ ಹಾಕಪ್ಪ ಅಂತಾರೆ. ಆಯಿತು ಕಣಣ್ಣ, ಇವತ್ತು ನೀನೇ ನಮ್ಮ ಅಣ್ಣ, ನೀವೇ ನಮ್ಮ ಬಾಸು, ನೀವೇ ನಮ್ಮ ಮನೆ ದೇವರು ಅಂದ್ಬಿಟ್ಟು ಹಾಕ್ಬೇಕು. ಏಯ್ ಬೇಗ ಆಗ್ತಾರೋ ಬೋಟಿ ಗೊಜ್ಜ ಅಂತಾರೆ. ಸರಿ ಬಾಸು ಅಂತ ಈಕಿ ಕಳಿಸಿ ನಾಳೆಗೆ ಏನಾರ ಮಾಡುವ ಅವ್ರನ್ನ. ಇವತ್ತು ವಿಡಿಯೋ ಮಾಡ್ತಾ ಇದ್ದೆ. ನೀವೇ ನೋಡಿದ್ರಿ ಅಲ್ವಾ ಎಷ್ಟೆಲ್ಲ ಕಾಮಿಡಿ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಬೆಳಗ್ಗೆ ಬೇಗ ಎದ್ದೇಳೋ ಅಷ್ಟರಲ್ಲಿ ಮರಿ ಕೊಯ್ದು ರೆಡಿ ಮಾಡಿಬಿಟ್ಟಿದ್ರು. ಮರಿ ಕೊಯ್ಯೋದನ್ನ ಕಡಿಯೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಕೊಯ್ಯೋದಾದರೂ ವೀಡಿಯೋ ಮಾಡೋಣ ಅಂದ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿದೆ. ತುಂಬ ಸುಸ್ತಾಗ್ಬಿಟ್ಟಿದ್ವಿ, ಹಂಗಾಗಿ ಎದ್ದಿದ್ದು ಲೇಟು. ಇದು ನಮ್ಮ ಭಾವ ತಲೆನ ಸೀತಾಯಿದ್ರು, ಕಿವಿನ ಸುಟ್ಕೊಟ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ ಕಿವಿ. ತುಂಬ ಚಿಕ್ಕವಳಿದ್ದಾಗ ಸುಟ್ಕೊಟ್ಟಿದ್ದ ಕಿವಿ ತಿಂದಿದ್ದು ನಾನು. ಅದಾದಮೇಲೆ ಇದೇ ಫಸ್ಟು ಮತ್ತೆ ಕಿವಿ ತಿಂದಿದ್ದು. ಅದಾದಮೇಲೆ ಮರಿ ಕಡಿಯೋರು ಕುಯ್ತಾಯಿದ್ರು, ತುಂಬ ಚೆನ್ನಾಗಿ. ಅವ್ರು ಎಷ್ಟು ಬೇಗ ಕುಯ್ದ್ರು ಅಂದರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಅದೆಲ್ಲ ನೋಡಿನೇ ನಮಗೆ ತಿನ್ನೋಕ್ಕೆ ಆಗಿಲ್ಲ. ಆ ರೇಂಜಿಗೆ ಒಂಥರ ಅದನ್ನ ನೋಡಿದ್ರೆ ಮಗ್ಚಿಟ್ಟು ಬರೋ ಥರ ಆಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿ ಮರಿ ಎಲ್ಲ ಕೊಟ್ರು. ಈ ಹಬ್ಬ ಬಂದು ತುಂಬ ವರ್ಷಗಳ ಹಿಂದೆ ಮಾಡಿದ್ದಂತೆ. ಅದಾದಮೇಲೆ ಇವಾಗಲೇ 19 ವರ್ಷ ಆದಮೇಲೆ ಮತ್ತೆ ಮಾಡಿರೋದು. ಇವಾಗಲೇ ಅಡುಗೆ ಎಲ್ಲ ಯಾವ ರೀತಿ ಆಯಿತು ಅಂತ ನೀವೇ ನೋಡಿ ಎಂಜಾಯ್ ಮಾಡಿ. ಇಷ್ಟೊತ್ತಿಗೆ ಅಡುಗೆ ಮಾಡಿಬಿಡ್ಬೇಕಿತ್ತು. ಧನು, ಚಂದು,
ಪಾಪ ಇದೆ. ಧನು ಚಂದು ಬನ್ನಿ ಬನ್ನಿ. ಫೈನಲಿ ಎಲ್ಲ ಅಡುಗೆ ಮುಗೀತು. ಊಟಕ್ಕೆ ಬಡಿಸೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ, ಕ್ಷಮೆ ಇರಲಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.